ನೀನು ಆ ದಿನ ರಾತ್ರಿ ಬರುವಾಗ ಕೊರಗ ಸಮುದಾಯದವರ ದೈವದ ಸವಾರಿಗೆ ನೀನು ಅಡ್ಡವಾದೆ. ಅದಕ್ಕಾಗಿ ನಿನ್ನನ್ನು ಆ ದೈವ ಆ ದಿನ ರಾತ್ರಿ ಕಾಡಿದೆ ಎನ್ನುವುದಾಗಿ ಅವರು ತಿಳಿಸುತ್ತಾರೆ. ಈ ತುಳುನಾಡಿನ ಜನರು ದೈವವನ್ನು ಅತೀವವಾಗಿ ನಂಬುತ್ತಾರೆ. ಆಯಾಯ ಸಮುದಾಯದವರಿಗೆ ಆಯಾಯ ದೈವಗಳಿರುತ್ತದೆ. ಹಾಗೆ ಬಿಲ್ಲವರಿಗೆ ಕೋಟಿ ಚೆನ್ನಯ್ಯರು, ಮೊಗವೀರರಿಗೆ ಬೊಬ್ಬರಿಯ, ಹೀಗೆ ತುಳುವರು ತಮ್ಮ ದೈವಗಳನ್ನು ಭಯ ಭಕ್ತಿಯಿಂದ ಅಪಾರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಅಲ್ಲದೆ ಈ ದೈವಕ್ಕೆ ಹರಕೆಯನ್ನ ಕಟ್ಟಿಕೊಂಡು ಅದನ್ನು ತೀರಿಸದೇ ಇದ್ದಾಗ, ಅಲ್ಲದೆ ಒಮ್ಮೆ ನಂಬಿಕೆಯನ್ನ ಕೈ ಬಿಟ್ಟಾಗ, ಪೂಜೆ ಪುನಸ್ಕಾರಗಳಲ್ಲಿ ಕೊರತೆಯನ್ನ ಉಂಟು ಮಾಡಿದಾಗ ಈ ದೈವ ಅವರಿಗೆ ತೊಂದರೆಯನ್ನು ಕೊಡುತ್ತದೆ ಅಥವಾ ತೊಂದರೆ ಅವರಿಗೆ ಆಗುತ್ತದೆ ಎಂಬುದು ಅವರ ಒಂದು ನಂಬಿಕೆ. ಅಲ್ಲದೆ ಈ ತುಳುವರು ಈ ಒಂದು ದೈವವನ್ನು ಭೂತ ಎಂದು ಕರೆಯುತ್ತಾರೆ. ಸೊ ಈ ತುಳುವರು ಈ ಒಂದು ದೈವವನ್ನು ತುಂಬ ಭಯ ಭಕ್ತಿಯಿಂದ ಪೂಜಿಸುತ್ತಾರೆ. ಹಾಗೂ ಈ ಒಂದು ದೈವ ರಾತ್ರಿಯ ಹೊತ್ತಲ್ಲಿ ಸಂಚಾರವನ್ನು ನಡೆಸುತ್ತಂತೆ. ಈ ಒಂದು ಸಮಯದಲ್ಲಿ ಆ ದೈವ ಸವಾರಿಗೆ ಯಾರು ಅಡ್ಡ ಆಗಬಾರದು. ಅಡ್ಡವಾದವರಿಗೆ ಅನೇಕ ತೊಂದರೆಗಳು ಉಂಟಾಗುತ್ತದೆ ಎಂಬುದು ಅವರ ಒಂದು ನಂಬಿಕೆ ಕೂಡ. ಇದು ನಿಜ ಕೂಡ. ಹಿಂದಿನವರು ಕೂಡ ದೈವ ಸವಾರಿಗೆ ಅಡ್ಡವಾದ ತಕ್ಷಣ ತಲೆಯನ್ನು ಕೆಳಕ್ಕೆ ಹಾಕಿ ಕ್ಷಮೆ ಯಾಚಿಸುತ್ತಾ ಅದಕ್ಕೆ ತಕ್ಕ ಹಾಗೆ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಇದ್ರಂತೆ. ರಶ್ಮಿಯ ಅಜ್ಜಿಯ ಜೀವನದಲ್ಲಿಯೂ ಕೂಡ ಈ ತರ ಒಂದು ಘಟನೆ ಕೂಡ ನಡೆದಿದೆಯಂತೆ. ಇವಳ ಅಜ್ಜಿ ಮಲ್ಪೆಯಲ್ಲಿ ಮೀನು ವ್ಯಾಪಾರ ಮಾಡುವುದು ಇವರ ಕಸುಬಾಗಿರುತ್ತೆ. ಒಂದಿನ ರಾತ್ರಿ ಮಲ್ಪೆಯಲ್ಲಿ ಮೀನನ್ನ ಮಾರಿ ಬರುವುದು ತುಂಬಾ ತಡರಾತ್ರಿ ಆಗಿರುತ್ತೆ. ಇವಳ ಅಜ್ಜಿಯ ಜೊತೆ ಅಜ್ಜಿಯ ಸ್ನೇಹಿತರು ಕೂಡ ಇರ್ತಾರೆ. ಹಾಗೆ ಬೀಚಿನ ಸಮೀಪದಲ್ಲಿ ಅವಳ ಅಜ್ಜಿ ಹಾಗೂ ಇನ್ನಿಬ್ಬರು ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ದೂರದಲ್ಲಿ ಯಾವುದೋ ಒಂದು ಬೆಳಕು ಕಾಣಿಸೋ ಹಾಗೆ ಇವರ ಅಜ್ಜಿಗೆ ಕಾಣಿಸುತ್ತೆ. ಆಗ ಅನ್ಕೊಂತಾರೆ ಯಾವುದೋ ಬ್ಯಾಟ್ರಿ ಲೈಟ್ ಇರಬಹುದು, ಯಾರೋ ಬ್ಯಾಟ್ರಿ ಹೊಡಿತಾ ಇದ್ದಾರೆ ಅಂತ ಅನ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾರೆ ಇವರು. ಆದ್ರೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಆ ಒಂದು ಬೆಳಕಿನ ಛಾಯೆ ಮನುಷ್ಯನ ರೂಪದಲ್ಲಿ, ಆ ಮನುಷ್ಯ ಆಕೃತಿಯಲ್ಲಿ ಕಾಣಿಸೋಕೆ ಶುರು ಆಗುತ್ತೆ. ಅಲ್ಲಿಗೆ ಇವಳ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ. ತುಂಬಾ ಹಿಂದಿನವರಲ್ವಾ, ಬೇಗ ಫೈಂಡ್ ಔಟ್ ಮಾಡ್ತಾರೆ. ಅಲ್ಲಿಗೆ ಇವರ ಅಜ್ಜಿಗೆ ಗೊತ್ತಾಗುತ್ತೆ, ಇಲ್ಲ ಇದು ಯಾವುದೇ ದೈವ ಅಲ್ಲ, ಇದು ನಮ್ಮ ದೈವ.
ಅಂದ ತಕ್ಷಣ ಇವರು ತಲೆಬಾಗಿ ಅಲ್ಲಿ ಇರುವಂತಹ ದೋಣಿಯ ಪಕ್ಕದಲ್ಲಿ ಒಂದು ತೆಂಗಿನ ಮರ, ಆ ತೆಂಗಿನ ಮರದ ಕೆಳಗೆ ತಲೆಬಾಗಿ ಕೂತ್ಕೊಳ್ತಾರಂತೆ. ಆ ಒಂದು ಬೆಳಕಿನ ಆಕೃತಿಯ ರೂಪದಲ್ಲಿರುವ ದೈವ ಹೋಗುವವರೆಗೂ ಅವರು ಅಲ್ಲಿ ಕ್ಷಮೆಯಾಚಿಸುತ್ತಾ ಅಲ್ಲಿಯೇ ಕೂತ್ಕೊಳ್ತಾರೆ. ತಕ್ಷಣ ಅವಳ ಅಜ್ಜಿ ಮಾಫ್ ಮಲ್ಫ್ಲೆ ಇರೇ ಅಡ್ಡ ಆಯ, ಮಾಫ್ ಮಲ್ಫ್ಲೆ ಓ ದೈವ ಎಂದು ಅವರಿಗೆ ಕ್ಷಮೆಯನ್ನ ಕೇಳ್ತಾರೆ. ಅಂದ್ರೆ ಕ್ಷಮಿಸಿಬಿಡು ಓ ದೈವ, ನಿಮ್ಮ ದಾರಿಗೆ ನಾವು ಅಡ್ಡವಾದೆವು, ದಯವಿಟ್ಟು ಕ್ಷಮಿಸಿಬಿಡು ಎಂದು ಇದರ ಅರ್ಥ. ಸೊ ಈ ರೀತಿ ಅವರು ಆ ಒಂದು ದೈವದ ಸವಾರಿಗೆ ಕ್ಷಮೆಯನ್ನ ಕೇಳ್ತಾರಂತೆ. ಅಲ್ಲದೆ ಪೂಜೆ ಪುನಸ್ಕಾರಗಳನ್ನು ಕೂಡ ಅವರು ಮಾಡಿಸ್ತಾರಂತೆ. ಇದಾದ ನಂತರ ಅವರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆ ದೈವ ಕೊಡುವುದಿಲ್ಲ, ಯಾವುದೇ ತೊಂದರೆ ಕೂಡ ಅವರ ಜೀವನದಲ್ಲಿ ನಡೆಯುವುದಿಲ್ಲವಂತೆ. ಇದಲ್ಲದೆ ಅಲ್ಲಿನ ಒಬ್ಬ ವ್ಯಕ್ತಿಯು ಕೂಡ ರಾತ್ರಿ ಹೊತ್ತು ಮೂತ್ರ ವಿಸರ್ಜನೆಗೆಂದು ಹೊರಗಡೆ ಬಂದಿರ್ತಾನೆ. ಆ ಒಂದು ಸಮಯದಲ್ಲಿ ಆತನಿಗೆ ಅಕ್ಕಪಕ್ಕದಲ್ಲಿ ಹೆಜ್ಜೆ ಶಬ್ದಗಳು ಕೇಳಿಸ್ತಾ ಇರುತ್ತಂತೆ. ಸೊ ಏನಿದು ಶಬ್ದ ಎಂದು ಆತ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿದಾಗ 3 ವರ್ಷ, ಸರಿಸುಮಾರು 3 ವರ್ಷದ ಬಾಲಕ ಮುಂಡಾಸನು ಅಂದ್ರೆ ತಲೆಗೆ ಮುಂಡಾಸನ ಕಟ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇರುವ ಹಾಗೆ ಕಾಣಿಸತೊಡಗುತ್ತವ್ರಿಗೆ. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅದು ಯಾರು ಎಂದು ಆ ಒಂದು ಮಗುನ ಹಿಂಬಾಲಿಸಕ್ಕೆ ಹೋಗ್ತಾನಂತೆ. ಸ್ವಲ್ಪ ದೂರ ಹೋಗಿದ ತಕ್ಷಣನೇ ಆ ಮಗು ಮಾಯವಾಗುತ್ತೆ. ಅದಾದ ಸ್ವಲ್ಪ ಸಮಯದ ನಂತರ ದಿನಾಲು ಆ ವ್ಯಕ್ತಿಯ ಕನಸಿನಲ್ಲಿ ಅದೇ ಮಗು ಕಾಣಿಸೋಕೆ ಶುರುವಾಗುತ್ತಂತೆ. ಅಲ್ಲದೆ ಕರ್ಕಶವಾಗಿ ಕೂಗ್ತಾ ಇರುತ್ತಂತೆ. ಈ ಮಗು ಕರ್ಕಶವಾಗಿ ಪದೇ ಪದೇ ಆತನ ಕನಸಲ್ಲಿ ಬರುವುದು, ಸೇಮ್ ಮುಂಡಾಸನ ಕಟ್ಕೊಂಡು ಕನಸಲ್ಲಿ ಬಂದ ಹಾಗೆ ಕರ್ಕಶ ಧ್ವನಿಯಲ್ಲಿ ಆತನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತಂತೆ. ಈ ವ್ಯಕ್ತಿ ಈ ಒಂದು ಸಮಸ್ಯೆನ ಯಾರಲ್ಲೂ ಹೇಳ್ಕೊಂಡಿರಲ್ಲ, ಆದರೆ ಒಬ್ಬ ಸ್ನೇಹಿತನಲ್ಲಿ ಮಾತ್ರ ಹೇಳಿರ್ತಾನೆ. ಸೊ ಇದಾದ ಸ್ವಲ್ಪ ಸಮಯದಲ್ಲೇ ಈತ ಡಿಪ್ರೆಷನ್ಗೆ ಹೋಗ್ತಾನಂತೆ. ಅಲ್ಲದೆ ಆತನ ಸ್ನೇಹಿತ ಕೂಡ ಹೇಳ್ತಾನಂತೆ, ಇದಕ್ಕೆ ಬೇಕಾಗಿರುವಂತಹ ಪೂಜೆ ಪುರಸ್ಕಾರಗಳನ್ನು ಮಾಡು, ಸರಿ ಹೋಗ್ತೀಯಾ ಅಂತ. ಆತ ಇದರಲ್ಲಿ ಹೆಚ್ಚು ನಂಬಿಕೆಗಳನ್ನ ಇಡುವುದಿಲ್ವಂತೆ. ಸೊ ಈ ಒಂದು ನಂಬಿಕೆಯನ್ನ ಇಡದೆ ತುಂಬಾ ಕುಡಿತದ ಚಟಕ್ಕೆ ಈತ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅದೇ ಡಿಪ್ರೆಷನ್ ಅಲ್ಲಿ ಆತ ಆತ್ಮಹತ್ಯೆ ಕೂಡ ಮಾಡಿಕೊಳ್ತಾನೆ. ಈ ಘಟನೆಯ ಬಳಿಕ ಅಲ್ಲಿನ ಜನರು ಇದರ ಬಗ್ಗೆ ಕೇಳಿದಾಗ, ಇಲ್ಲ, ಅವರು ದೈವ ಸವಾರಿಗೆ ಅಡ್ಡ ಬಂದಿದ್ದಾನೆ, ಆತ ಮಾಡಿರುವುದು ತಪ್ಪು, ಪ್ರಾಯಶ್ಚಿತವಾಗಿ ಆತ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕಿತ್ತು, ಮಾಡದಿರುವ ಕಾರಣ ಆತ ಈ ಒಂದು ಪರಿಸ್ಥಿತಿಗೆ ಬರುವುದಕ್ಕೆ ಕಾರಣ ಎನ್ನುವುದಾಗಿ ಅವರು ತಿಳಿಸ್ತಾರೆ. ಸೊ ಈ ಎಲ್ಲ ವಿಷಯಗಳಿಂದ ನಮಗೆ ತಿಳಿಯುವುದು ಒಂದೇ, ತುಳು ನಾಡಿನ ಜನರು ದೈವಗಳನ್ನು ಅದೆಷ್ಟು ನಂಬುತ್ತಾರೆ, ಅಪಾರ ನಂಬಿಕೆಯನ್ನ ಇಟ್ಟು ಅವರನ್ನ ಪೂಜಿಸ್ತಾರೆ. ಅವರಿಗೆ ಅವರ ಮೇಲಿರುವ ಭಕ್ತಿ ಎಷ್ಟು ಎನ್ನುವುದು ಈ ಎಲ್ಲ ವಿಷಯಗಳ ಮೂಲಕ ನಮಗೆ ತಿಳಿಯುತ್ತದೆ. ಈ ಒಂದು ದೈವದ ಮೇಲಿರುವಂತಹ ನಂಬಿಕೆ
ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ತುಳುನಾಡಿನ ಜನರಿಗೆ ನಮ್ಮ ಕಡೆಯಿಂದ ಒಂದು ಸಲ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ದೈವಾರಾಧನೆ ಹಾಗೂ ನಮ್ಮ ಈ ಎಲ್ಲ ಒಂದು ಪೂಜೆ ಪುರಸ್ಕಾರಗಳಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮ್ಮ ಜೀವ ಪಡ್ಕೊಳೆ.